ಸುರ್ಜೇವಾಲಾ ಕೂತ್ಕೊಂಡ್ಬಿಟ್ಟು ಸೊ ಟ್ರೈಂಗ್ ಟು ಸಿ ಯಾವ ಗ್ರೂಪು ಎಷ್ಟು ಸ್ಟ್ರಾಂಗ್ ಇದೆ ಅಂತನಾ, ಅಥವಾ ವೆದರ್ ಈಸ್ ಇವ್ಯಾಲ್ಯುಯೇಟಿಂಗ್ DCM ಆರ್ CM ಅಂತನಾ. ಈ ಥರದ ಮೀಟಿಂಗ್ ಮಾಡಬೇಕಿದ್ದಿದ್ರೆ ಆ ಕಡೆ CM ಈ ಕಡೆ DCM ಮಧ್ಯದಲ್ಲಿ ಸಿದ್ದರಾಮಯ್ಯ ಸುರ್ಜೇವಾಲಾ ಕೂತ್ಕೊಂಡು ಕರಿಬೇಕಿತ್ತು. ಬಾರಪ್ಪ ಮಿಸ್ಟರ್ XYZ, ಪ್ರಾಬ್ಲಮ್ ಏನು ನಿಂದು ಅಂತ ಕೇಳಬೇಕಿತ್ತು. ದರ್ ಇಸ್ ನೋ CM, ದರ್ ಇಸ್ ನೋ DCM. ದಿಸ್ ಈಸ್ ಓನ್ಲಿ ಕಾಂಗ್ರೆಸ್ ಪಾರ್ಟಿ ನಾವು ಸಿಟ್ಟಿಂಗ್ 3 people. DCM CM ಎಲ್ಲಿರುವಾಗ ವಿಧಾನಸಭೆಗೆ ಹೋದ ಮೇಲೆ ವಿಧಾನಸೌಧದಲ್ಲಿ ಹೊರಗಡೆ ಹೋದ್. ಈಗ KPCC ಆಫೀಸ್. ಸೊ ವಿ ಆರ್ ಸಿಟ್ಟಿಂಗ್ ಆಸ್ ಎ ಪಾರ್ಟಿ ಮೆಂಬರ್ಸ್. ಕರೆಕ್ಟಾ? ಏನು ಪ್ರಾಬ್ಲಮ್ ಅಪ್ಪ ನಿಮ್ಮದು ಅಂತ ಕೇಳ್ಬೋದಿತ್ತು. ಏನು ನಾವು ಸುಧಾರಿಸ್ಕೊಬೇಕಿತ್ತು, ಆಯ್ತು ನಿಮ್ಗೇನು ಬೇಜಾರಾಗಿದೆಪ್ಪ, ನಿನ್ಗೇನೇನೇ ಸರಿಯಾಗಿದೆ ಅಂತ ಕೇಳಬೇಕು. 1 to 1 ಅಲ್ಲಿ ಏನಾಗುತ್ತೆ, ಈಗ ನಾವು ಇಬ್ಬರೇ ಕೂತ್ಕೊಂಡು ಮಾತಾಡಿದ್ರೆ ಏನಾಗುತ್ತೆ, ಗೊತ್ತಿಲ್ಲ. ನಾನು ಏನು ಬೇಕಾದ್ರು ನೀವು ಏನು ಬೇಕಾದ್ರೂ ನನ್ನ ಹತ್ರ ಮಾತಾಡ್ಬೋದು, ನೀವು ಕಂಪ್ಲೇಂಟ್ ಕೊಡ್ಬೋದು. ಸರ್ ಅವ್ನು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ನಾನೇ ಸರಿ ಅಂತ ಕಂಪ್ಲೇಂಟ್ ಕೊಡ್ಬೋದು. ಇಲ್ಲ ನೀವು ನನಗೆ ಹೇಳ್ಬೋದು, ಸರ್ ಅವ್ರು ತುಂಬ ಸರಿ ಇದ್ದಾರೆ, ಇವ್ರು ಸರಿ ಇಲ್ಲ ಅಂತ. ಇಟ್ ಮೀನ್ಸ್ ಯು ಆರ್ ಟೇಕಿಂಗ್ ಎ ಕೌಂಟ್. ಈ ಮೀಟಿಂಗ್ ಇದೆಲ್ಲ ಸುರ್ಜೇವಾಲಾ ಮೀಟಿಂಗ್, ಇಟ್ ವಿಲ್ ಎಂಡ್ ವಿತ್ ಎ ಡಿಸಾಸ್ಟರ್. ವೆದರ್ ಆಯ್ತಪ್ಪ, ಈಗ ಕಾಂಗ್ರೆಸ್ ಪಕ್ಷಕ್ಕೆ ನಾಳೆ ಸುರ್ಜೇವಾಲಾ ಟೇಕ್ಸ್ ಎ ರಿಪೋರ್ಟ್, ಸೇಸ್ ದಟ್ ಸಿದ್ದರಾಮಯ್ಯನೊಟ್ಟಿಗೆ ಒಂದು 75 ಜನ ಇದ್ದಾರೆ, DK ಒಟ್ಟಿಗೆ ಒಂದು 70 ಜನ ಇದ್ದಾರೆ ಅಂತ ಹೇಳಿದ್ರೆ, ವೆದರ್ ದೇ ಕ್ಯಾನ್ ಟೇಕ್ ಎ ಡಿಸಿಷನ್ ಆನ್ ದಟ್ ವೋಟಿಂಗ್. ನೋ. ಇಷ್ಟರವರೆಗೆ ಹೊರಗಡೆ ಮಾತಾಡ್ತಾ ಇದ್ರು ಒಂದು 2-3 ಜನ. ನಾವು ಯು ಆರ್ ಅಲೌಡ್ ಟು ಟಾಕ್ ಎವ್ರಿಬಡಿ. ಇಷ್ಟರವರೆಗೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ತಾ ಇದ್ರು, ನಮಗೆ ಹೈಕಮಾಂಡ್ ಇದೆಪ್ಪ, ನಮ್ಗೇನಕ್ಕಿದ್ರೆ ಸಾಹಸ ಬೇಕು, ನಾವೇನೋ ಬಂದರೆ ಗಂಜಿ ಕೇಂದ್ರಗಳ ಅಧ್ಯಕ್ಷನೋ ಅಥವಾ ಯಾವುದಾದ್ರೂ ಒಂದು ಅಧ್ಯಕ್ಷನೋ ಅಥವಾ ನಾಳೆ ರೀಶಫಲ್ ಆದರೆ ಏನೋ ಒಂದು ಮಿನಿಸ್ಟ್ರೋ ಅಥವಾ ಏನೂ ಆಗಿಲ್ಲ, ಐ ಆಮ್ ನಾಟ್ ಫಿಟ್. ಕೆಲವರಿಗಂತೂ ಗೊತ್ತಿದೆ, ನಾನು ಫಸ್ಟ್ ಟೈಮ್ MLA, ಸೆಕೆಂಡ್ ಟೈಮ್ MLA, ನನಗಿಂತ 100 ಜನ ಮುಂದಿದ್ದಾರೆ, ನಾನು ಯಾವುದು ಆಗಲ್ಲ, ನನಗೇನು ಬೇಕು, ನನ್ನ ಕ್ಷೇತ್ರಕ್ಕೆ ಅನುದಾನ ಬೇಕು, ಐ ವಿಲ್ ಕಾನ್ಸಂಟ್ರೇಟ್ ಓನ್ಲಿ ಆನ್ ದ್ಯಾಟ್ ಅಂತ ಹೇಳುವ ಒಂದು ಗ್ರೂಪ್ ಇದೆ. ನೀನು ಅಂಥವರನ್ನು ಕರೆದುಬಿಟ್ಟು ಫಸ್ಟ್ ಟೈಮ್ MLAನೂ ಕರಿಬೇಕಾಗತ್ತಲ್ವ, ಕರೆದ ಮೇಲೆ ಅವನನ್ನು ಕರೆದುಬಿಟ್ಟು ಸಿದ್ದರಾಮಯ್ಯ ದೊಡ್ಡದ, ನಮ್ಮ DK ಶಿವಕುಮಾರ್ ಆಗ್ಬೋದಾ, ಏನು ಗಲಾಟೆ? ಆಬ್ವಿಯಸ್ಲಿ ಇಬ್ಬರ ಮಧ್ಯೆ ಬಂದಾಗ ಒಂದು ಚಾಯ್ಸ್ ಇದ್ದೇ ಇರುತ್ತೆ, ಇರಲೇಬೇಕು. ದರ್ ಇಸ್ ಎ ಚಾಯ್ಸ್. ಎವ್ರಿಬಡಿ ಹ್ಯಾಸ್ ಟು ಲೈಕ್ ಒನ್ ಪರ್ಸನ್. ಕರೆಕ್ಟ್? ಕೆಲವರಿಗೆ DKದು ಕೆಲವು ಸ್ವಭಾವಗಳು ಇಷ್ಟ ಆದರೆ ಕೆಲವರಿಗೆ ಲೈಕ್ ಆಗದೆ ಇರ್ಬೋದು, ಕೆಲವರಿಗೆ ಸಿದ್ದರಾಮಯ್ಯಂದು ಎಲ್ಲ ಇಷ್ಟ ಆದರೆ ಒಂದು ಸಣ್ಣ ಪಾಯಿಂಟ್ ಇಷ್ಟ ಆಗದೆ ಇರ್ಬೋದು. ಎವ್ರಿಬಡಿ ವಿಲ್ ಹ್ಯಾವ್ ಎ ಚಾಯ್ಸ್. ನೀವು ಇಬ್ಬರನ್ನು ಕೂತ್ಕೊಂಡ್ಬಿಟ್ಟು ನೀವು ಈ ಮೀಟಿಂಗ್ಗಳ ಬಗ್ಗೆ ಕರೆದ್ರೆ ನಿನಗೆ ಯಾರು ಬೇಕು ಏನು ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಪೀಪಲ್ ಆರ್ ಗೋಯಿಂಗ್ ಟು ಸೇ, ಆರ್ ನಾಳೆ ಯಾರು ಹೋಗ್ತಾರೆ ಅಂತ KPCC ಅಧ್ಯಕ್ಷರಿಗೂ ಗೊತ್ತಿರುತ್ತೆ, CMಗೂ ಗೊತ್ತಿರುತ್ತೆ. ಇವತ್ತು ಸುರ್ಜೇವಾಲಾನು ನಾಳೆ ಬೆಳಿಗ್ಗೆ 8 ಜನ ಮೀಟ್ ಆದ್ರಪ್ಪ, ನಾಳೆ ಒಂದು 8 ಜನ ಸುರ್ಜೇವಾಲಾ ಕರೀತಾರೆ. ಈಸ್ ಇಟ್ಸ್ ಎ ಸೀಕ್ರೆಟ್ ಕಾಲ್? ನೀವು ಯಾರಿಗೂ ಹೇಳಬಾರ್ದು, ನಮ್ಮ ಯಾವುದು ಬಿಗ್ ಬಾಸ್ ಥರ ಇದೆ ಅಂತ, ಒಳಗಡೆ ಹೋಗುವವರೆಗೆ ಯಾರಿಗೆ ಗೊತ್ತಾಗಬಾರ್ದು. ಕರೆಕ್ಟ್? ಹಾಂ, ಗೊತ್ತಾದ್ರೆ ನಿಮ್ಮ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ತೀವಿ, ಹಂಗೇನಿಲ್ಲ, ನಿನ್ನ ಶಾಸಕ ಸ್ಥಾನ ಹೋಗುತ್ತೇನಿಲ್ಲ. ಅವನು ಎಲ್ರಿಗೂ ಹೇಳಿರ್ತಾನೆ, ಅಣ್ಣ ನಾಳೆ ನಂದು ಕ್ಯೂ ಅಣ್ಣ. ಕರೆಕ್ಟ್? ಕರೆಕ್ಟ್. ವಾಟ್ ವಿಲ್ ಬಿ ಪೊಸಿಷನ್? ಇಲ್ಲ, ನೀವು ಹೋಗ್ತೀರಂತ ಗೊತ್ತಾದ್ಬಿಟ್ಟು ಇಬ್ರು ಫೋನ್ ಮಾಡಲ್ಲ ನಿಮಗೆ, ಏಯ್ ಏನಪ್ಪ ಅವನಿಗೆ ನನಗೆ ಹೆದರಿಕೆ ಇರಲ್ವಾ, ನಾಳೆ ಏನಾದರೂ ಸಿದ್ದರಾಮಯ್ಯವರೇ ಉಳ್ಕೊಂಡ್ಬಿಟ್ರೆ, ನಾನೇನಾದರೂ DK ಪರ ಹೇಳ್ಬಿಟ್ಟು ಬಂದರೆ ನಾಳೆ ನನಗೆ ಅನುದಾನನಿಲ್ಲ ಏನಿಲ್ಲ. ಸಪೋಸ್ ನಾನು ಸಿದ್ದರಾಮಯ್ಯನ ಪರ ಮಾತಾಡಿ ಬಂದರೆ ನಾಳೆ ಏನಾದರೂ ಅಪ್ಪಿತಪ್ಪಿ ಸಿದ್ದರಾಮಯ್ಯನವರೇ DK ಯು ಆರ್ ಮೈ ಬ್ರದರ್, ಇಟ್ಸ್ ಓಕೆ, ಅನದರ್ 2 years ಐ ವಾಂಟ್ ಟು ಗಿವ್ ಯು, ಕಮ್ ಮ್ಯಾನ್ ಅಂತ ಹೇಳ್ಬಿಟ್ರೆ ನಾವಿಲ್ಲ. ದೊಡ್ಡವರು ಕೂತ್ಕೊಂಡ್ಬಿಟ್ಟು ನಾಳೆ ಯಾರಿಗೆ ಸಪೋರ್ಟ್ ಅಂತ ಲೀಸ್ಟ್ ಏನಾದರೂ ಲೀಕ್ ಆಗಿಬಿಟ್ರೆ ವಾಟ್ ವಿಲ್ ಹ್ಯಾಪನ್? ಸೊ ವಾಟ್ ವಿಲ್ ಬಿ ಸ್ಟೇಟಸ್? ಕಾಂಗ್ರೆಸ್ ಈಸ್ ಡೂಯಿಂಗ್ ಎ ವರ್ಸ್ಟ್ ಕೈಂಡ್ ಆಫ್ ದಿಸ್. ಈ ಅಸೈನ್ಮೆಂಟ್ ಇದೆಯಲ್ಲ ಸುರ್ಜೇವಾಲಾಂದು, ದಿಸ್ ವಿಲ್ ಲೀಡ್ ಸಮ್ ಮೋರ್ ಡಿಸಾಸ್ಟರ್ಗೆ. ಇದು ಡಿಸಾಸ್ಟರ್ಗೆ 100% ಲೀಡ್ ಆಗುತ್ತೆ. ಸುರ್ಜೇವಾಲಾ ಫ್ಲೈಟ್ ಹತ್ತಾ ಇದ್ದಾನೆ, ಏರ್ ಇಂಡಿಯಾನೋ ಅಥವಾ ಇಂಡಿಗೋ ಹತ್ತಾ ಇದ್ದಾನಿಂಗೆ ಇಲ್ಲಿ ಬೆಂಕಿ ಹತ್ತುತ್ತೆ. ಅವರು ಹೋದ ಕೂಡಲೇ ಜನಗಳು ಹೇಳ್ತಾರೆ, ಅಣ್ಣ ನಾನು ನಿನ್ಗೆ, ನಾನು ಅವ್ರಿಗೆ, ನಾನು ಅದನ್ನ ಅವ್ರಿಗೇನೆ ಹೇಳಿದ್ದೆ, ನಾನು ಸುರ್ಜೇವಾಲಾ. ಈಗ ನಮ್ಗೆ 1-2 ಆಡಿಯೋ ಲೀಕ್ ಆಗಿದೆ. ಯು ಡೋಂಟ್ ನೋ, ಸುರ್ಜೇವಾಲಾ ಇಂಡಿಗೋ ಏರ್ ಇಂಡಿಯಾ ಹತ್ತಿದ ಕೂಡಲೇ ಎಷ್ಟು ಆಡಿಯೋಗಳು ಬರ್ತವೆ ಅಂತ. ಅರ್ಥ ಆಯ್ತಾ? ಅದು ಯಾರು ಬೇರೆಯವ್ರು ರೆಕಾರ್ಡ್ ಮಾಡಿದ್ದಲ್ಲ ಅಥವಾ ಹ್ಯಾಕ್ ಮಾಡಿದ್ದಲ್ಲ,